ಹಿಂದಿನ ಸಂಚಿಕೆಯಲ್ಲಿ ಮಠದ ವಿಭಜನೆಯ ನಂತರ ವಯಸ್ಸಾಗುತ್ತಿದ್ದ ಸುಧೀಂದ್ರ ತೀರ್ಥರು ಮಠವನ್ನು ಮುನ್ನಡೆಸಲು ಒಬ್ಬ ತೇಜಸ್ವಿ ಯುವಕನ ಹುಡುಕಾಟದಲ್ಲಿದ್ದರು. ಅವರ ಕಣ್ಣಿಗೆ ಬಿದ್ದ ಆ ಯುವಕ ಬೇರಾರೂ ಅಲ್ಲ, 4 ಜನ್ಮಗಳ ತಪಸ್ಸಿನ ನಂತರ ಕಲಿಯುಗದಲ್ಲಿ ಜನಿಸಿದ್ದ ಅದೇ ದಿವ್ಯ ಚೇತನ. ಆದರೆ ಆ ಚೇತನ ಈ ಭೂಮಿಯ ಮೇಲೆ ಜನ್ಮ ತಾಳಿದ್ದು ಹೇಗೆ? ತಮಿಳುನಾಡಿನ ಚಿದಂಬರಂ ಹತ್ತಿರ ಭುವನಗಿರಿ ಎಂಬ ಸಣ್ಣ ಹಳ್ಳಿ. ಅಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ಎಂಬ ಅತ್ಯಂತ ಭಕ್ತಿವಂತ ದಂಪತಿಗಳಿದ್ದರು. ಅವರಿಗೆ ಆಗಲೇ ಗುರುರಾಜ ಎಂಬ ಮಗ ಮತ್ತು ವೆಂಕಟಾಂಬೆ ಎಂಬ ಮಗಳಿದ್ದಳು. ಆದರೆ ತಿಮ್ಮಣ್ಣ ಭಟ್ಟರ ಮನಸ್ಸಿನಲ್ಲಿ ಒಂದು ಅತೀವ ಬಯಕೆ ಇತ್ತು. ನನ್ನ ವಂಶವನ್ನು ಬೆಳಗಲು ಜಗತ್ತಿಗೆ ದಾರಿದೀಪವಾಗುವಂತಹ ಒಬ್ಬ ಅದ್ಭುತ ಮಗ ಬೇಕು. ಈ ಆಸೆಯಿಂದ ದಂಪತಿಗಳು ಸುಡುಬಿಸಿಲನ್ನು ಲೆಕ್ಕಿಸದೆ ಕಲ್ಲಿನ ದಾರಿಯನ್ನು ಸವೆಸಿ ತಿರುಪತಿಯ ಬೆಟ್ಟವನ್ನು ಏರಿದರು. ತಿರುಮಲೇಶ್ವರನ ಸನ್ನಿಧಿಯಲ್ಲಿ ನಿಂತು ಕಣ್ಣೀರು ಹಾಕಿದರು. ಅವರ ಕಣ್ಣೀರಿನ ಪ್ರಾರ್ಥನೆ 7 ಕೊಂಡಲವಾಡನ ಹೃದಯವನ್ನು ಮುಟ್ಟಿತು. ಸ್ವಲ್ಪ ದಿನಗಳಲ್ಲೇ ಗೋಪಿಕಾಂಬೆ ಗರ್ಭಿಣಿಯಾದಳು ಮತ್ತು 1595ನೇ ಇಸವಿಯಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಒಂದು ದಿವ್ಯವಾದ ಗಂಡು ಮಗು ಜನಿಸಿತು. ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ ಆ ಮಗುವಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ಆ ಮಗು ಸಾಮಾನ್ಯ ಮಗುವಾಗಿರಲಿಲ್ಲ. ಅವನ ಮುಖದಲ್ಲಿ ಸೂರ್ಯನ ತೇಜಸ್ಸಿತ್ತು. ಚಿಕ್ಕ ವಯಸ್ಸಿನಲ್ಲೇ ವೇದ ಮಂತ್ರಗಳನ್ನು ಸಲೀಸಾಗಿ ಹೇಳುತ್ತಿದ್ದ ಆ ಬಾಲಕನನ್ನು ನೋಡಿ ಊರಿನ ಜನರೆಲ್ಲ ಬೆರಗಾಗುತ್ತಿದ್ದರು. ಅದರಲ್ಲೂ ತನ್ನ ತಂದೆ ನುಡಿಸುತ್ತಿದ್ದ ವೀಣೆಯನ್ನು ನೋಡಿ ಪುಟ್ಟ ವೆಂಕಟನಾಥನ ಬೆರಳುಗಳು ತಾನಾಗಿಯೇ ಮಿಡಿಯುತ್ತಿದ್ದವು. ತಿಮ್ಮಣ್ಣ ಭಟ್ಟರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ತಮ್ಮ ಮಗ ಭವಿಷ್ಯದಲ್ಲಿ ಒಬ್ಬ ಮಹಾನ್ ವಿದ್ವಾಂಸನಾಗುತ್ತಾನೆ ಎಂದು ಅವರು ಕನಸು ಕಾಣುತ್ತಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಪುಟ್ಟ ವೆಂಕಟನಾಥನಿಗೆ ಇನ್ನು ಉಪನಯನವೂ ಆಗಿರಲಿಲ್ಲ. ಆಗಲೇ ಮನೆಯ ಆಧಾರ ಸ್ತಂಭವಾಗಿದ್ದ ತಿಮ್ಮಣ್ಣ ಭಟ್ಟರು ದಿಢೀರನೆ ಇಹಲೋಕ ತ್ಯಜಿಸಿದರು. ಆನಂದದಿಂದ ತುಂಬಿದ್ದ ಆ ಮನೆ ಒಮ್ಮೆಲೆ ಕಣ್ಣೀರಿನ ಕಡಲಾಯಿತು. ತಂದೆಯನ್ನು ಕಳೆದುಕೊಂಡ ಪುಟ್ಟ ವೆಂಕಟನಾಥ ಅನಾಥನಾಗಿ ನಿಂತ. ಮನೆಯ ಜವಾಬ್ದಾರಿ ಅಣ್ಣ ಗುರುರಾಜನ ಹೆಗಲ ಮೇಲೆ ಬಿತ್ತು. ಈಗ ಈ ಪುಟ್ಟ ಬಾಲಕನ ವಿದ್ಯಾಭ್ಯಾಸ ಹೇಗೆ ನಡೆಯುತ್ತದೆ? ಆತನನ್ನು ಕಾಯುವವರು ಯಾರು? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.